ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಬ್ಲಾಗ್ಸ್. ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುಮ್ಮನೆ ಊರಿಗೆ ಬಂದಿದ್ವಲ್ಲ, ಉಳ್ಕೊಂಡಿದ್ವಿ ಊರಲ್ಲೇ, ಹಾಗಾಗಿ ಬರೋಣ ಅಂತ ಬಂದಿದ್ವಿ. ಲಾಸ್ಟ್ ಟೈಮ್ ಇಲ್ಲಿ ಪೂಜೆ ಮಾಡಿಸಿದಾಗ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಲ್ಲ, ಫ್ರೀಯಾಗಿ ಮಾಡ್ತಿದ್ದೀನಿ. ನೋಡಿ, ಇದು ಯಾವ ಊರ್ದು, ಎಲ್ಲಿದು ದೇವಸ್ಥಾನ ಅಂತ ಗೊತ್ತಿದೆ ಯಾವ್ದಾದ್ರು ನೋಡ್ತಿರೋರು ಕಮೆಂಟ್ ಮಾಡಿ. ಬನ್ನಿ, ಯಾವ ಥರ ಇದೆ ದೇವಸ್ಥಾನ ಅಂತ ತೋರಿಸ್ತೀನಿ ಇವಾಗ. ದೇವಸ್ಥಾನದ ಎಂಟ್ರೆನ್ಸು ಈ ಥರ ಇದೆ. ಯಾರಿಗಾದರೂ ಗೊತ್ತಿದ್ರೆ ಈ ದೇವಸ್ಥಾನ ಯಾವುದು, ಎಲ್ಲಿರೋದು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಎಂಟ್ರೆನ್ಸು. ಇದು ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಈ ಕಡೆ ರೈಟ್ ಸೈಡಲ್ಲಿ ನೀರೆಲ್ಲ ಬರುತ್ತೆ. ಕೈ ಕಾಲು ತೊಳೆದು ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲಿ ತೆಂಗಿನಕಾಯಿ ಎಲ್ಲ ಇಲ್ಲೇ ಹೊಡ್ಕೊಂಡು ಹೋಗಬೇಕು. ಇಲ್ಲಿ ನವಗ್ರಹ ಇದೆ, ಈ ಥರ ಇದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಬಸವಣ್ಣ, ಹಾಗೆ ಹೋಮದ್ದೆಲ್ಲ ಇದೆ. ಈ ಥರ ಇದೆ. ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ. ಇವಾಗ ಬೆಳಗಿನ ಪೂಜೆ ಎಲ್ಲ ಹಾಗಾಗಿ ಅವರು ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಒಂದು ರೌಂಡ್ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಬರೋಣ. ಇಲ್ಲೆಲ್ಲ ಉದ್ದ ಬೆಳೆದಿದೆ. ಇಲ್ಲೆಲ್ಲ ಮುಂಚೆ ಕ್ಲೀನಾಗಿತ್ತು, ಇವಾಗ ಹುಲ್ಲು ಬೆಳೆದಿತ್ತು. ನಾವು ಲಾಸ್ಟ್ ಟೈಮ್ ಪೂಜೆ ಮಾಡಿಸ್ದಾಗ ಬಂದಾಗೆಲ್ಲ. ಇವಾಗ ಕ್ಲೀನ್ ಮಾಡಿಸಿದ್ದಾರೆ ನೋಡಿ, ಈ ಥರ ಈ ಕಡೆ ಎಲ್ಲ ಫುಲ್ ಕ್ಲೀನ್ ಮಾಡಿಸಿದ್ದಾರೆ. ಮರಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಇಲ್ಲಿ ಈ ಥರ ಎಲ್ಲ ಇದೆ. ಆಗಿದೆ. ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನೀರಿಗೆಲ್ಲ ವ್ಯವಸ್ಥೆ ಇದೆ. ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದೆ. ಇಲ್ಲಿ ನೋಡಿ, ಇವು ಮುಂಚೆ ಇದ್ದವು ವಿಗ್ರಹನ ಏನೋ ಇದಾಗಿದ್ವು ಅನಿಸುತ್ತೆ, ತೆಗ್ದಿಟ್ಟಿದ್ದಾರೆ. ಇವಾಗ ಹೊಸವ ಇದು ಮಾಡಿಸಿದ್ದಾರೆ ನವಗ್ರಹದ್ದು. ಇವು ಭಿನ್ನವಾಗಿರ್ತಾವಲ್ಲ, ಹಾಗಾಗಿನೇನೋ ತೆಗ್ಸಿದ್ದಾರೆ. ಅವನ್ನೆಲ್ಲ ಆ ಥರ ಇಟ್ಟಿದ್ದಾರೆ. ಇಲ್ಲೊಂದು ಹೂವಿನ ಮರ ಇದೆ. ಇದು ಏನು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಫೋಟೋ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಈ ಹೋಮನ ಕುಂಡದಲ್ಲಿ ಪೌರ್ಣಮಿಲಿ ಹೋಮ ಎಲ್ಲ ಮಾಡ್ತಾರೆ. ಹಾಗೆ ಈ ಕಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಅಡುಗೆ ಎಲ್ಲ ಮಾಡಿ ಪೌರ್ಣಮಿಲಿ ದಾಸೋಹ ಇರುತ್ತೆ. ನೈಟು ಬಂದಿದ್ದಾರೆ, ಓಪನ್ ಮಾಡಿದ್ರು ಬಂದು ಇವಾಗ ಪೂಜೆ ಮಾಡಬೇಕು.
ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.